ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನವರೆಗೂ ಕೂಡ ಆಗಿದ್ದು ಬೇರೆ, ಇನ್ನು ಮುಂದೆ ಆಗೋದು ಬೇರೆ. ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ. ಇವತ್ತಿನಿಂದ ಎಲ್ಲಾ ಸಾಕ್ಷಿ ಆಧಾರಗಳು, ಎವಿಡೆನ್ಸ್ಗಳು, ಐ ವಿಟ್ನೆಸ್ಗಳು ಇವೆಲ್ಲದರ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಏನಿದು ಟ್ರಯಲ್? ಹಂಗಾದ್ರೆ ಇವತ್ತಿನವರೆಗೂ ಕೂಡ ಆಗಿದ್ದು ಟ್ರೇಲರ್, ಆದ್ರೆ ಸಿನಿಮಾ ಈಗ ಶುರು. 100 ಪುಟಗಳ ಚಾರ್ಜ್ ಶೀಟ್, 16 ಸಾಕ್ಷಿಗಳು, ಕಿಲ್ಲಿಂಗ್ ಸ್ಟಾರ್ ಆರೋಪ ಒಂದ್ ವೇಳೆ ಸಾಬೀತಾದ್ರೆ ಜೀವಾವಧಿ ಫಿಕ್ಸ್. ಏನಿದು ಟ್ರಯಲ್? ಹೇಗಿರುತ್ತೆ? ಮುಂದಿನ ಹಂತ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ನಂತರ ದರ್ಶನ್ ಎರಡೆರಡು ಬಾರಿ ಈಗ ಪರಪ್ಪನಗ್ರಹಾರ ಜೈಲನ್ನ ಸೇರಿಯಾಗಿದೆ, ಜೈಲು ವಾಸಿಯಾಗಿದೆ. ಈಗ ದರ್ಶನ್ ಕಾನೂನಿನ ಕ್ರಮಗಳನ್ನ ಎದುರಿಸ್ತಾ ಇದ್ದಾರೆ. ಈಗ ಈ ಹೊತ್ತಿಗೆ ಸಂಪೂರ್ಣವಾದಂತಹ ತನಿಖೆಯನ್ನ ಮುಗಿಸಿ ತನಿಖಾ ತಂಡ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಅದರ ನಡುವೆ ಟ್ರಯಲ್ ಕೂಡ ಆರಂಭ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಕೊಲೆ ಪ್ರಕರಣದ ಟ್ರಯಲ್ಗೆ ಇವತ್ತಿನಿಂದ ಚಾಲನೆ ಸಿಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಡಿ ಗ್ಯಾಂಗ್ ವಿರುದ್ಧ 272 ಸಾಕ್ಷಿಗಳನ್ನ ನಮೂದು ಮಾಡಲಾಗಿದೆ. ಯಾವುದು ಸಾಕ್ಷಿ, ಯಾವುದು ಸುಳ್ಳು? ಅಗ್ನಿ ಪರೀಕ್ಷೆ ಈಗ ಶುರು. ಮೊದಲ ದಿನವೇ 2 ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಮೃತ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆಯೂ ಕೂಡ ದಾಖಲು ಮಾಡ್ತಾರೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸುತ್ತಾರೆ. ಪವಿತ್ರ ಗೌಡ ಪರ ವಕೀಲ ಬಾಲನ್ರಿಂದ ವಾದ ಮಂಡನೆ ಆಗುತ್ತೆ. ಸಿಕ್ಕಿರುವಂತ ಎಲ್ಲಾ ಸಾಕ್ಷಿಗಳ ಆಧಾರದ ಮೇಲೆ ಟ್ರಯಲ್ ನಡೆಯುತ್ತೆ. ಟ್ರಯಲ್ ಅಂತ ಹೇಳಿದ್ರೆ, ಈಗ ಒಂದು ಎವಿಡೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಸ್ಥಳಕ್ಕೂ ಹೋಗಿ ಎಲ್ಲಿ ಸಿಕ್ತು, ಏನಾಯ್ತು ಅನ್ನೋದ್ರ ಟ್ರಯಲ್ ಅದು. ರೇಣುಕಾಸ್ವಾಮಿಯನ್ನ ಇದೇ ಸ್ಥಳದಲ್ಲಿ ಹೊಡೆದ್ರು, ಹೀಗೆ ಹೊಡೆದ್ರು ಅನ್ನೋದನ್ನ ತನಿಖಾ ತಂಡ, ಯಾರೀಗ ಈ ಪ್ರಕರಣದ ತನಿಖೆಯನ್ನು ಮಾಡಿದ್ರಲ್ಲ, ಅವರು ಸಂಪೂರ್ಣವಾಗಿ ಟ್ರಯಲ್ ಮಾಡ್ತಾರೆ. ಹೇಗೆ, ಏನು, ಎತ್ತ, ಎಲ್ಲಾಯ್ತು ಎಲ್ಲವೂ ಕೂಡ. ಇದು ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಹೇಗಿರುತ್ತೆ ಈ ಟ್ರಯಲ್? ಸದ್ಯ ಎಷ್ಟು ದಾಖಲೆಗಳನ್ನ, ಸಾಕ್ಷಿಗಳನ್ನ ಈಗ ತನಿಖಾ ತಂಡ ಕಲೆ ಹಾಕಿದೆ? ಈ ಪ್ರೊಸೆಸ್ ಅಥವಾ ಪ್ರೊಸೀಜರ್ ಎಷ್ಟು ದಿನ ನಡೆಯುತ್ತೆ? ಸದ್ಯ ಏನಿದೆ ಈವರೆಗೂ ಕೂಡ ಮಾಹಿತಿ ಅಭಿಷೇಕ್? ಈಗಾಗಲೇ ಏನು 3991 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆಯಾಗಿದೆ. ಅಷ್ಟೇ ಪ್ರಮಾಣದ, ಅಂದ್ರೆ ಬಹುತೇಕ ಏನಿದೆ ಆ ಚಾರ್ಜ್ ಶೀಟ್ ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈಗಾಗಲೇ ನಮೂದನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಕೋರ್ಟ್ ವಿಟ್ನೆಸ್ ನಂಬರ್ 1, ನಂಬರ್ 2 ಅನ್ನುವಂತಹ ರೀತಿಯಲ್ಲಿ ಆರ್ಡರ್ ಪ್ರಕಾರ ಇಲ್ಲಿಯವರೆಗೆ ಈ ಒಂದು ಸಾಕ್ಷಿಗಳ ಎನ್ಕ್ವೈರಿ ಅಂದ್ರೆ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆ ಇತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಮೊದಲನೇದಾಗಿಯೇ C8 ಅಂದ್ರೆ ಕೋರ್ಟ್ ವಿಟ್ನೆಸ್ 7 ಮತ್ತೆ 8 ಏನಿದೆ ಪೋಷಕರನ್ನ ವಿಚಾರಣೆ ನಡೆಸುವಂತಹ ಮುಖಾಂತರ ಇದನ್ನ ಟ್ರಯಲ್ಗೆ ಶುರುವಾದವನ್ನ ಮಾಡಿರುವಂತದ್ದು. ಹೀಗಾಗಿ ಇದಕ್ಕೂ ಕೂಡ ಸಾಕಷ್ಟು ಅಬ್ಜೆಕ್ಷನ್ ಬಂದಿತ್ತು. ಈಗ ಸದ್ಯ ಕೋರ್ಟ್ನ ಆದೇಶದಂತೆ, ಅಂದ್ರೆ ಕೋರ್ಟ್ನ ಸೂಚನೆಯಂತೆ ಇಂದು ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅಂದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಏನು ಅವರು ಹೇಳಿಕೆಯನ್ನ ನೀಡಿದ್ದಾರೆ, ಅಂದ್ರೆ ಪೊಲೀಸರ ಮುಂದೆ ರೇಣುಕಾಸ್ವಾಮಿ ಪೋಷಕರು ಯಾವ ರೀತಿ ಯಾವ್ಯಾವ ಅಂಶಗಳನ್ನ ಅಲ್ಲಿ ಹೇಳಿಕೆಯನ್ನಾಗಿ ನೀಡಿದರೋ ಅದನ್ನೇ ಕೋರ್ಟ್ ಮುಖಾಂತರ ಕೋರ್ಟ್ ಮುಂದೆ ಆ ಅಂಶಕ್ಕೆ ಅಂದ್ರೆ ಆ ಹೇಳಿಕೆಗೆ ಬದ್ಧರಾಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅದೇ ಹೇಳಿಕೆ ಏನಾದರೂ ನೀಡಿದಂತಹ ಸಂದರ್ಭದಲ್ಲಿ ಅದು ಕೂಡ ರೆಕಾರ್ಡ್ ಆಗುತ್ತೆ, ಮತ್ತೆ ವಿಡಿಯೋ ಇದು ಮಾಡುವಂತಹ ಮುಖಾಂತರ ರೆಕಾರ್ಡ್ ಮಾಡುವಂಥದ್ದು. ಹೀಗಾಗಿ ಮೊದಲನೇದಾಗಿ ಅವರೊಬ್ಬರನ್ನ ಸಾಕ್ಷಿಗಳನ್ನ ಇದು ಮಾಡಿ ಅಧಿಕೃತವಾಗಿ ಒಂದು ಅವರ ಹೇಳಿಕೆಯನ್ನ ದಾಖಲಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆದರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ಸಾಕ್ಷಿಗಳನ್ನ ಕರೆತಂದು ವಿಚಾರಣೆ ನಡೆಸಿ ಅಂತ ಹೇಳುತ್ತೋ ಆ ಸಾಕ್ಷಿಗಳನ್ನ ಹಾಜರುಪಡಿಸಿ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಸಾಕಷ್ಟು ಪ್ರಕರಣದಲ್ಲಿ, ಅಂದ್ರೆ ಬೇರೆ ಪ್ರಕರಣದಲ್ಲಿ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇತ್ತು ಮತ್ತು ಅದಕ್ಕೆ ಉದಾಹರಣೆ ಕೂಡ ಇದೆ. ಅಂದ್ರೆ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂತದ್ದು, ಕೋರ್ಟ್ ಮುಂದೆ ಬೇರೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳು ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಐ ವಿಟ್ನೆಸ್ಗಳೇನಿದೆ
ಐ ವಿಟ್ನೆಸ್ಗಳನ್ನ ಅವರಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮೊದಲನೇದಾಗಿ ಮಾಡ್ತಾ ಇರುವಂತದ್ದು. ಇನ್ನು ಉಳಿದಂತಹ ಸಾಕ್ಷಿಗಳೇನಿದೆ ಅದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು. ಅಂದ್ರೆ ದರ್ಶನ್ ಇಲ್ಲಿ ಈ ಕಡೆಯಿಂದ ಪಾಸ್ ಆಗಿದ್ರು, ಇಂತಹ ಸಮಯದಲ್ಲಿ ಪಾಸ್ ಆಗಿದ್ರು, ಅದು ಕೂಡ ಒಂದು ವಿಟ್ನೆಸ್ ಆಗುತ್ತೆ. ನಂತರ ಅವರ ಜೊತೆ ಯಾರಿದ್ರು, ಯಾರು ಹೋಗ್ತಾ ಇದ್ರು ಅನ್ನುವಂತಹ ಅದನ್ನು ನೋಡಿದಂತಹ ವ್ಯಕ್ತಿ ಕೂಡ ಒಂದು ಸಾಕ್ಷಿಯನ್ನಾಗಿ ಪರಿಗಣಿಸುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗಿ ಅವರನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಇದು ಕೂಡ ಪ್ರಮುಖನೇ. ಆದ್ರೆ ಇದರಷ್ಟು ಅಂದ್ರೆ ಐ ವಿಟ್ನೆಸ್ ಮತ್ತೆ ಮಾಫಿ ಸಾಕ್ಷಿಯಷ್ಟು ಪ್ರಬಲವಾಗಿ ಇರೋದಿಲ್ಲ. ಹೀಗಾಗಿ ಈ ಒಂದು ಸನ್ನಿವೇಶದಲ್ಲಿ ಈಗ ಮೊದಲನೇದಾಗಿ ರೇಣುಕಾಸ್ವಾಮಿ ಅವರ ತಂದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದನ್ನ ಈಗಾಗಲೇ ರೆಕಾರ್ಡ್ ಮಾಡುವಂತಹ ಕೆಲಸಗಳನ್ನು, ಅಂದ್ರೆ ಇದೊಂದು ಇವರಿಬ್ಬರ ಸ್ಟೇಟ್ಮೆಂಟ್ ಬಹಳ ಮಹತ್ವದ್ದು ಅನ್ನುವಂತಹ ಕಾರಣದಿಂದಾಗಿ ಅವರನ್ನ ಮೊದಲನೇ ಟ್ರಯಲ್ ಆರಂಭದ ದಿನಗಳಲ್ಲೇ ಅವರನ್ನ ಎನ್ಕ್ವೈರಿ ಅಂದ್ರೆ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಂದು 11 ಗಂಟೆಯ ನಂತರದ ಸಮಯದಲ್ಲಿ ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಕರೆದು ಅಷ್ಟೇ ಇದೆ ಈ ಒಂದು ವಿಚಾರಣೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮುಂದಿನ ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ಒಂದು ಟ್ರಯಲ್ ಕೂಡ ಅಧಿಕೃತವಾಗಿ ಶುರುವಾಗಲಿದೆ. ಇಲ್ಲಿಯವರೆಗೆ ಎಲ್ಲವೂ ಕೂಡ ಅಂದ್ರೆ ಸಾಕ್ಷಿಗಳನ್ನ ಅಂದ್ರೆ ಜಾಮೀನು ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಮತ್ತೆ ಒಂದಷ್ಟು ಕೋರ್ಟಿಗೆ ಮನವರಿಕೆ ಮಾಡುವಂಥದ್ದು, ಅಂದ್ರೆ ನಮಗೆ ಅದು ಸಿಕ್ಕಿಲ್ಲ, ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನವರೆಗೂ ಕೂಡ ಆಗಿದ್ದು ಬೇರೆ, ಇನ್ನು ಮುಂದೆ ಆಗೋದು ಬೇರೆ. ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ. ಇವತ್ತಿನಿಂದ ಎಲ್ಲಾ ಸಾಕ್ಷಿ ಆಧಾರಗಳು, ಎವಿಡೆನ್ಸ್ಗಳು, ಐ ವಿಟ್ನೆಸ್ಗಳು ಇವೆಲ್ಲದರ ಟ್ರಯಲ್ ಇವತ್ತಿನಿಂದ ಆರಂಭ ಆಗುತ್ತೆ. ಏನಿದು ಟ್ರಯಲ್? ಹಂಗಾದ್ರೆ ಇವತ್ತಿನವರೆಗೂ ಕೂಡ ಆಗಿದ್ದು ಟ್ರೇಲರ್, ಆದ್ರೆ ಸಿನಿಮಾ ಈಗ ಶುರು. 100 ಪುಟಗಳ ಚಾರ್ಜ್ ಶೀಟ್, 16 ಸಾಕ್ಷಿಗಳು, ಕಿಲ್ಲಿಂಗ್ ಸ್ಟಾರ್ ಆರೋಪ ಒಂದ್ ವೇಳೆ ಸಾಬೀತಾದ್ರೆ ಜೀವಾವಧಿ ಫಿಕ್ಸ್. ಏನಿದು ಟ್ರಯಲ್? ಹೇಗಿರುತ್ತೆ? ಮುಂದಿನ ಹಂತ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ನಂತರ ದರ್ಶನ್ 2 ಬಾರಿ ಈಗ ಪರಪ್ಪನಗ್ರಹಾರ ಜೈಲನ್ನ ಸೇರಿಯಾಗಿದೆ, ಜೈಲು ವಾಸಿಯಾಗಿದೆ. ಈಗ ದರ್ಶನ್ ಕಾನೂನಿನ ಕ್ರಮಗಳನ್ನ ಎದುರಿಸ್ತಾ ಇದ್ದಾರೆ. ಈಗ ಈ ಹೊತ್ತಿಗೆ ಸಂಪೂರ್ಣವಾದಂತಹ ತನಿಖೆಯನ್ನ ಮುಗಿಸಿ ತನಿಖಾ ತಂಡ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಅದರ ನಡುವೆ ಟ್ರಯಲ್ ಕೂಡ ಆರಂಭ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಕೊಲೆ ಪ್ರಕರಣದ ಟ್ರಯಲ್ಗೆ ಇವತ್ತಿನಿಂದ ಚಾಲನೆ ಸಿಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಡಿ ಗ್ಯಾಂಗ್ ವಿರುದ್ಧ 272 ಸಾಕ್ಷಿಗಳನ್ನ ನಮೂದು ಮಾಡಲಾಗಿದೆ. ಯಾವುದು ಸಾಕ್ಷಿ, ಯಾವುದು ಸುಳ್ಳು? ಅಗ್ನಿ ಪರೀಕ್ಷೆ ಈಗ ಶುರು. ಮೊದಲ ದಿನವೇ 2 ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಮೃತ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆಯೂ ಕೂಡ ದಾಖಲು ಮಾಡ್ತಾರೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸುತ್ತಾರೆ. ಪವಿತ್ರ ಗೌಡ ಪರ ವಕೀಲ ಬಾಲನ್ರಿಂದ ವಾದ ಮಂಡನೆ ಆಗುತ್ತೆ. ಸಿಕ್ಕಿರುವಂತ ಎಲ್ಲಾ ಸಾಕ್ಷಿಗಳ ಆಧಾರದ ಮೇಲೆ ಟ್ರಯಲ್ ನಡೆಯುತ್ತೆ. ಟ್ರಯಲ್ ಅಂತ ಹೇಳಿದ್ರೆ ಈಗ ಒಂದು ಎವಿಡೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಸ್ಥಳಕ್ಕೂ ಹೋಗಿ ಎಲ್ಲಿ ಸಿಕ್ತು, ಏನಾಯ್ತು ಅನ್ನೋದ್ರ ಟ್ರಯಲ್ ಅದು. ರೇಣುಕಾಸ್ವಾಮಿಯನ್ನ ಇದೇ ಸ್ಥಳದಲ್ಲಿ ಹೊಡೆದ್ರು, ಹೀಗೆ ಹೊಡೆದ್ರು ಅನ್ನೋದನ್ನ ತನಿಖಾ ತಂಡ ಯಾರೀಗ ಈ ಪ್ರಕರಣದ ತನಿಖೆಯನ್ನು ಮಾಡಿದ್ರಲ್ಲ ಅವರು ಸಂಪೂರ್ಣವಾಗಿ ಟ್ರಯಲ್ ಮಾಡ್ತಾರೆ. ಹೇಗೆ, ಏನು, ಎತ್ತ, ಎಲ್ಲಾಯ್ತು ಎಲ್ಲವೂ ಕೂಡ ಇದು ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಹೇಗಿರುತ್ತೆ ಈ ಟ್ರಯಲ್? ಸದ್ಯ ಎಷ್ಟು ದಾಖಲೆಗಳನ್ನ, ಸಾಕ್ಷಿಗಳನ್ನ ಈಗ ತನಿಖಾ ತಂಡ ಕಲೆ ಹಾಕಿದೆ? ಈ ಪ್ರೊಸೆಸ್ ಅಥವಾ ಪ್ರೊಸೀಜರ್ ಎಷ್ಟು ದಿನ ನಡೆಯುತ್ತೆ? ಸದ್ಯ ಏನಿದೆ ಈವರೆಗೂ ಕೂಡ ಮಾಹಿತಿ ಅಭಿಷೇಕ್? ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆಯಾಗಿದೆ. ಅಷ್ಟೇ ಪ್ರಮಾಣದ ಅಂದ್ರೆ ಬಹುತೇಕ ಏನಿದೆ ಆ ಚಾರ್ಜ್ ಶೀಟ್ ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈಗಾಗಲೇ ನಮೂದನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಕೋರ್ಟ್ ವಿಟ್ನೆಸ್ ನಂಬರ್ 1, ನಂಬರ್ 2 ಅನ್ನುವಂತಹ ರೀತಿಯಲ್ಲಿ ಆರ್ಡರ್ ಪ್ರಕಾರ ಇಲ್ಲಿಯವರೆಗೆ ಈ ಒಂದು ಸಾಕ್ಷಿಗಳ ಎನ್ಕ್ವೈರಿ ಅಂದ್ರೆ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆ ಇತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಮೊದಲನೇದಾಗಿಯೇ C8 ಅಂದ್ರೆ ಕೋರ್ಟ್ ವಿಟ್ನೆಸ್ 7 ಮತ್ತೆ 8 ಏನಿದೆ ಪೋಷಕರನ್ನ ವಿಚಾರಣೆ ನಡೆಸುವಂತಹ ಮುಖಾಂತರ ಇದನ್ನ ಟ್ರಯಲ್ಗೆ ಶುರುವಾದವನ್ನು ಮಾಡಿರುವಂತದ್ದು. ಹೀಗಾಗಿ ಇದಕ್ಕೂ ಕೂಡ ಸಾಕಷ್ಟು ಅಬ್ಜೆಕ್ಷನ್ ಬಂದಿತ್ತು. ಈಗ ಸದ್ಯ
ಕೋರ್ಟ್ನ ಆದೇಶದಂತೆ ಅಂದ್ರೆ ಕೋರ್ಟ್ನ ಸೂಚನೆಯಂತೆ ಇಂದು ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅಂದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಏನು ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಪೊಲೀಸರ ಮುಂದೆ ರೇಣುಕಾಸ್ವಾಮಿ ಪೋಷಕರು ಯಾವ ರೀತಿ ಯಾವ್ಯಾವ ಅಂಶಗಳನ್ನ ಅಲ್ಲಿ ಹೇಳಿಕೆಯನ್ನಾಗಿ ನೀಡಿದರೋ ಅದನ್ನೇ ಕೋರ್ಟ್ ಮುಖಾಂತರ ಕೋರ್ಟ್ ಮುಂದೆ ಆ ಅಂಶಕ್ಕೆ ಅಂದ್ರೆ ಆ ಹೇಳಿಕೆಗೆ ಬದ್ಧರಾಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅದೇ ಹೇಳಿಕೆ ಏನಾದರೂ ನೀಡಿದಂತಹ ಸಂದರ್ಭದಲ್ಲಿ ಅದು ಕೂಡ ರೆಕಾರ್ಡ್ ಆಗುತ್ತೆ ಮತ್ತೆ ವಿಡಿಯೋ ಇದು ಮಾಡುವಂತಹ ಮುಖಾಂತರ ರೆಕಾರ್ಡ್ ಮಾಡುವಂಥದ್ದು. ಹೀಗಾಗಿ ಮೊದಲನೇದಾಗಿ ಅವರೊಬ್ಬರನ್ನ ಸಾಕ್ಷಿಗಳನ್ನ ಇದು ಮಾಡಿ ಅಧಿಕೃತವಾಗಿ ಒಂದು ಅವರ ಹೇಳಿಕೆಯನ್ನ ದಾಖಲಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆದರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ಸಾಕ್ಷಿಗಳನ್ನ ಕರೆತಂದು ವಿಚಾರಣೆ ನಡೆಸಿ ಅಂತ ಹೇಳುತ್ತೋ ಆ ಸಾಕ್ಷಿಗಳನ್ನ ಹಾಜರುಪಡಿಸಿ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಸಾಕಷ್ಟು ಪ್ರಕರಣದಲ್ಲಿ ಅಂದ್ರೆ ಬೇರೆ ಪ್ರಕರಣದಲ್ಲಿ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇತ್ತು ಮತ್ತು ಅದಕ್ಕೆ ಉದಾಹರಣೆ ಕೂಡ ಇದೆ. ಅಂದ್ರೆ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂತದ್ದು, ಕೋರ್ಟ್ ಮುಂದೆ ಬೇರೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಇದು ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳು ಆಗಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಐ ವಿಟ್ನೆಸ್ಗಳೇನಿದೆ ಐ ವಿಟ್ನೆಸ್ಗಳನ್ನ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮೊದಲನೇದಾಗಿ ಮಾಡ್ತಾ ಇರುವಂತದ್ದು. ಇನ್ನು ಉಳಿದಂತಹ ಸಾಕ್ಷಿಗಳೇನಿದೆ ಅದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು. ಅಂದ್ರೆ ದರ್ಶನ್ ಇಲ್ಲಿ ಈ ಕಡೆಯಿಂದ ಪಾಸ್ ಆಗಿದ್ರು, ಇಂತಹ ಸಮಯದಲ್ಲಿ ಪಾಸ್ ಆಗಿದ್ರು, ಅದು ಕೂಡ ಒಂದು ವಿಟ್ನೆಸ್ ಆಗುತ್ತೆ. ನಂತರ ಅವರ ಜೊತೆ ಯಾರಿದ್ರು, ಯಾರು ಹೋಗ್ತಾ ಇದ್ರು ಅನ್ನುವಂತಹ ಅದನ್ನು ನೋಡಿದಂತಹ ವ್ಯಕ್ತಿ ಕೂಡ ಒಂದು ಸಾಕ್ಷಿಯನ್ನಾಗಿ ಪರಿಗಣಿಸುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗಿ ಅವರನ್ನ ಇದು ಮಾಡಲಾಗಿರುವಂತದ್ದು. ಅಂದ್ರೆ ಇದು ಕೂಡ ಪ್ರಮುಖನೇ. ಆದ್ರೆ ಇದರಷ್ಟು ಅಂದ್ರೆ ಐ ವಿಟ್ನೆಸ್ ಮತ್ತೆ ಮಾಫಿ ಸಾಕ್ಷಿಯಷ್ಟು ಪ್ರಬಲವಾಗಿ ಇರೋದಿಲ್ಲ. ಹೀಗಾಗಿ ಈ ಒಂದು ಸನ್ನಿವೇಶದಲ್ಲಿ ಈಗ ಮೊದಲನೇದಾಗಿ ರೇಣುಕಾಸ್ವಾಮಿ ಅವರ ತಂದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದನ್ನ ಈಗಾಗಲೇ ರೆಕಾರ್ಡ್ ಮಾಡುವಂತಹ ಕೆಲಸಗಳನ್ನು ಅಂದ್ರೆ ಇದೊಂದು ಇವರಿಬ್ಬರ ಸ್ಟೇಟ್ಮೆಂಟ್ ಬಹಳ ಮಹತ್ವದ್ದು ಅನ್ನುವಂತಹ ಕಾರಣದಿಂದಾಗಿ ಅವರನ್ನ ಮೊದಲನೇ ಟ್ರಯಲ್ ಆರಂಭದ ದಿನಗಳಲ್ಲೇ ಅವರನ್ನ ಎನ್ಕ್ವೈರಿ ಅಂದ್ರೆ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಂದು 11 ಗಂಟೆಯ ನಂತರದ ಸಮಯದಲ್ಲಿ ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಕರೆದು ಈ ಒಂದು ವಿಚಾರಣೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮುಂದಿನ ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಟ್ರಯಲ್ ಕೂಡ ಅಧಿಕೃತವಾಗಿ ಶುರುವಾಗಲಿದೆ. ಇಲ್ಲಿಯವರೆಗೆ ಎಲ್ಲವೂ ಕೂಡ ಅಂದ್ರೆ ಸಾಕ್ಷಿಗಳನ್ನ ಅಂದ್ರೆ ಜಾಮೀನು ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಮತ್ತೆ ಒಂದಷ್ಟು ಕೋರ್ಟಿಗೆ ಮನವರಿಕೆ ಮಾಡುವಂಥದ್ದು ಅಂದ್ರೆ ನಮಗೆ ಅದು ಸಿಕ್ಕಿಲ್ಲ, ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತ ಹೇಳಿ